ಇಬ್ಬರನ್ನೂ ಕೂರಿಸ್ಕೊಂಡು ನನ್ನ ಮನೆಯಲ್ಲಿ ನನ್ನ ನಿವಾಸದಲ್ಲಿ ಶಿಕ್ಷಕರಲ್ಲಿ ವೈಮನಸ್ಸು ಬೇಡ, ಶಿಕ್ಷಕರಲ್ಲಿ ನಾವು ಇನ್ನೊಂದು ಇದು ಮಾಡೋದು ಬೇಡ. ಯಾಕೆ ಎರಡು ಗುಂಪುಗಳ ವಿಷ ಕಾರ್ಲಿಕ್ಕೆ ನಾನು ಮುಳುಬಾಗಲು ಬಂದಿಲ್ಲ, ಸುಳ್ಳು ಪಳ ಹೇಳಿದ್ ನಾನು ಮುಳುಬಾಗಲು ಬಂದಿಲ್ಲ. ನಾನು 2-3 ದಿವಸ ನಿದ್ದೆಗೆಟ್ಟು ಅವ್ರ ಕಾಲು ಹಿಡಿದು ಇವ್ರ ಕಾಯಲ್ಲಿ ಹಿಡಿದು ನಿಮ್ ಕೈ ಹಿಡಿದು ಅವ್ರ ಬೈದೆಲ್ಲ ಮಾಡಿದ್ರೆ ಇವತ್ತು ನಡೀತಕ್ಕಂಥ ಸನ್ನಿವೇಶ ಏನಾಗಿದೆ, ಬಹುಶಃ ಎಲೆಕ್ಷನ್ಗೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾವುದೇ ಟೀಚರ್ಸ್ ಅಲ್ಲಿ ಬಾಲ ಹೋಟ್ಲಲ್ಲಿ ಕೂತ್ಕೊಂಡು ಗೆಸ್ಟ್ ಲೆಕ್ಚರ್ನ ತಗೊಳ್ತಕ್ಕಂಥ ಕೆಲ್ಸಕ್ಕೆ ಹೋಗಿದ್ದೀರಿ ಅಂತ ನಾನು ಎಂಟ್ರಿ ಆಗ್ತೀನಿ. ಇಲ್ಲಿ ನಾನಂತೂ 2 ಗುಂಪುಗಳು ಮಾಡ್ಲಿಕ್ಕಂತೂ ಬಂದಿಲ್ಲ, ನನ್ನ ಉದ್ದೇಶ ಕೂಡ ಇಲ್ಲ. ನನಗೆ ಅವ್ರು ಬಂದು ಹಾರ ಹಾಕರು, ಹಾರ ಹಾಕ್ಸ್ಕೊಂಡೆ. ಇವತ್ತಿನ ದಿನ ಒಬ್ಬ ತಂದೆಯಾಗಿ ಹೇಳ್ಕೊಳ್ತಕ್ಕಂಥ ನೋವು ತುಂಬಾ ಇದೆ. ಅದು ಏನ್ ಪಾಪ ಮಾಡಿದ್ನಿ ಅಂತ ನನಗ್ ಗೊತ್ತಿಲ್ಲ. ನನ್ನ ತಂದೆ ರಾಜಕಾರಣದಿಲ್ಲ, ತಾಯಿ ರಾಜಕಾರಣದಲ್ಲಿಲ್ಲ. ಅದು ನಾನೆಲ್ಲೋ STD ಬೂತಲ್ಲಿ ಓದ್ಕೊಂಡು ಬೇರೆಯವ್ರ ಮನೆಲ್ಲ ಓದ್ಕೊಂಡು ನನ್ನ ಮಟ್ಟಕ್ಕೆ ಹೋಗಿ ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ಬೆಂಗಳೂರು ಉದ್ದಿಮೆ ಸ್ಟಾರ್ಟ್ ಮಾಡಿ ರಾಜಕಾರಣಕ್ಕೆ ಬಂದು ನಾನು ಲೈಫಲ್ಲಿ ಯಾವತ್ತೂ ರಾಜಕಾರಣಕ್ಕೆ ಬರ್ತೀನಿ ಅಂತ ಕೂಡ ನಾನು ಊಹಿಸಿರ್ಲಿಲ್ಲ. ಅದು ನಾನು ಕೂಡ MSW ಇನ್ಕಂಪ್ಲೀಟ್ ಮಾಡಿ ನಾನು ದೊಡ್ಡ ಲೆಕ್ಚರರ್ ಆಗ್ಬೇಕು ಅಂತ ಅನ್ಕೊಂಡೆ. ನನ್ನ ಕೈಲಿ ಆಗ್ಲಿಲ್ಲ. ಆಗ ನನ್ನ ಮನೆಯಲ್ಲಿ ನನ್ನ ಓದಿಸೋ ಮಟ್ಟ ಇರ್ಲಿಲ್ಲ. ಆದ್ರೂ ಕೂಡ ನನ್ನ ಕೈಲಾದಷ್ಟು ಓದ್ಕೊಂಡು ಇವಾಗ ನಾನು ಉದ್ದಿಮೆ ಮಾಡ್ಬೇಕಾದ್ರೆ ನನ್ನ ಕುಮಾರಣ್ಣ ಕೈ ಸಿಕ್ಕಿ ನೀವು ಶಾಸಕನಾಗ್ಲೇಬೇಕು ಅಂತ ನನಗೆ ಪ್ರೇರೇಪಿಸಿ ನಾನು ಮೊದಲ ಬಾರಿ 18 ಬಂದಾಗ ಸೋತ್ರು ನಾನು ಎಡಬಿಡದೆ ನಾನು ಇಲ್ಲೇ ಇದ್ದು ಸರ್ವಿಸ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಗಳಿಸಿ, ಮುಳಬಾಗಿಲು ತಾಲೂಕು ಜನ ಪ್ರೀತಿ ಗಳಿಸಿ, ಬಹುಶಃ ಇತಿಹಾಸದಲ್ಲಿ ಬರ್ತಕ್ಕಂಥ ಹೋಟೆಲ್ಗಳನ್ನ ನಾನು ತಗೊಂಡು ಸಾಕಷ್ಟು ಜನ ಇದಕ್ಕೆ ಗೆಲ್ಲಕ್ಕೆ ಎಲ್ಲರೂ ಪ್ರೇರೇಪ್ ಮಾಡಿ ಗೆಲ್ಸಿದ್ರು. ಆದ್ರೆ ಫಸ್ಟ್ ಬಂದು ನಾನು ಕೈ ಹಾಕಿದ್ದು ನನ್ನ ಶಿಕ್ಷಣ ವರ್ಗಕ್ಕೆ. ಎಲ್ಲೇ ಕಲ್ಮಶ ಬಂದ್ರು ಕೂಡ ನಮ್ಮಲ್ಲಿ ಕಲ್ಮಶ ಬರಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ನನ್ನ ಸ್ವಂತ ಹಣದಿಂದ, ಸಹಕಾರಿ ಹಣ ಕೂಡ ಅಲ್ಲ, ಹಣದಿಂದ ನಿಮ್ನೆಲ್ಲ ಒಂದು ಮಾಡಿ ಒಂದು ಶಿಕ್ಷಣ ದಿನಾಚರಣೆ ಒಂದು ವಿಭಿನ್ನವಾಗಿ ಇಡೀ ಕರ್ನಾಟಕ ರಾಜ್ಯದ ತಿರುಗಿ ನೋಡತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದು ನಿಮ್ಮಲ್ಲಿ ಒಗ್ಗಟ್ಟಾಗಬೇಕು ಅನ್ನೋ ಏನು ನಿರೂಪಣೆ ಆಸೆ ಇತ್ತು. ಬಹುಶಃ ಆ ಆಸೆ ಸತ್ತೋಗಿದೆ ಅಂತ ಸತತ 2 ದಿವಸಗಳ ಕಾಲ ನನ್ನ ಮನೇಲಿ ಕೂತು ನಿಮ್ನೆಲ್ಲರೂ ಒಂದು ಮಾಡಿ, ಯಾರೋ ಸುಮಾರು ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇಂದ ಲೀಡರ್ಸ್ ಫೋನ್ ಮಾಡಿ MLA ಹೋಗ್ತಕ್ಕಂಥ ದಾರಿ ಚೆನ್ನಾಗಿದೆ, ಇಲ್ಲ ವಿಷ ಹಾಕೋದ್ ಬೇಡ, ದಯವಿಟ್ಟು ಮಾಡಿ ಅಂತ ಕಾಂಗ್ರೆಸ್ ಕೆಲವು ನಾಯಕರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ದಯವಿಟ್ಟು ಎಲೆಕ್ಷನ್ ಮಾಡಕ್ ಹೋಗ್ಬೇಡಿ, ನೀವು ಮಾಡ್ತಕ್ಕಂಥ ಕಾರ್ಯ ಚೆನ್ನಾಗಿದೆ, ನಾವು ಅಡ್ಡ ಬರಲ್ಲ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಯಾರಿಗೆ ಇವರು ಜಗನ್ನಾಥನ ಗುಂಪು ಎಲೆಕ್ಷನ್ ಮಾಡ್ಲೇಬೇಕಂತ ಕೂತಿದ್ವಿ. ಆದ್ರೆ ಒಂದು ಗುಂಪದ ನಾಯಕ ನನ್ನ ಮನೆಗೆ 7 ಗಂಟೆಗೆ ಬಂದು ನೀವೇನ್ ತೀರ್ಮಾನಕ್ಕೆ ಬರ್ತಾರೆ ಆಗ್ತದೆ ತೀರ್ಮಾನಕ್ಕೆ ಸರ್ ಹೇಳಲೇಬೇಕಲ್ಲ ಸರ್, ಯಾಕಂದ್ರೆ ಹೇಳ್ಬೇಕಂತ ಸಂದರ್ಭ ಬಂದಿದೆ. ಒಂದು ಬೇಡ, ನಿಮ್ಮ ಮಾತಕ್ಕೆ ಭದ್ರ ಆಗಿರ್ತೀವಿ, ನೀವ್ ಏನ್ ಹೇಳುದು ನಾವು ಮಾತು ಕೇಳ್ತೀವಿ ಅಂತ ಹೇಳಿದ್ರು. ಇಬ್ಬರನ್ನೂ ಕೂರಿಸ್ಕೊಂಡು ನನ್ನ ಮನೆಯಲ್ಲಿ ನನ್ನ ನಿವಾಸದಲ್ಲಿ ಶಿಕ್ಷಕರಲ್ಲಿ ವೈಮನಸ್ಸು ಬೇಡ, ಶಿಕ್ಷಕರಲ್ಲಿ ನಾವು ಇನ್ನೊಂದು ಇದು ಮಾಡೋದು ಬೇಡ. ಯಾಕೆಂದ್ರೆ ನಮ್ಮ BP ರಾಜರತ್ನಮ್ಮ ಒಂದು ಮಾತು ಹೇಳ್ತಾರೆ, ಯಾಕಂದ್ರೆ ಯಾವ ವ್ಯಕ್ತಿಗಳಲ್ಲಿ ಕಲ್ಮಶ ಇಲ್ಲದ ಶಿಕ್ಷಣ ಆಗ್ತಾನೋ ಆ ಕಲ್ಮಶದ ಪ್ರಪಂಚ ಕಟ್ಬೋದು ಅಂತ ಹೇಳ್ತಾನೆ. ಅದು ಈ ಮುಳಬಾಗಿಲು ತಾಲೂಕಲ್ಲಿ ಇಡೀ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಹೊಗಳಿದ್ರು. ನಾನು ಎಲ್ಲೂ ಇಲ್ದಿರ್ತಕ್ಕಂಥ ಚುನಾವಣೆ ಹಿಂದೆ ಮಾಡಿದಿರಿ, ನಮಗೂ ಆದರ್ಶ ಆಗುತ್ತೆ. ನಾನು 2-3 ದಿವಸ ನಿದ್ದೆಗೆಟ್ಟು ಅವ್ರ ಕಾಲು ಹಿಡಿದು ಇವ್ರ ಕಾಯಲ್ಲಿ ಹಿಡಿದು ನಿಮ್ ಕೈ ಹಿಡಿದು ಅವ್ರ ಬೈದೆಲ್ಲ ಮಾಡಿದ್ರೆ ಇವತ್ತು ನಡೀತಕ್ಕಂಥ ಸನ್ನಿವೇಶ ಏನಾಗಿದೆ, ಬಹುಶಃ ಎಲೆಕ್ಷನ್ಗೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಎಲೆಕ್ಷನ್ಗೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ನೋ ಒಂದು ಮನಸ್ಸು ಹೇಳ್ತಾ ಇದೆ. ನಾನು ಮೊನ್ನೆ ನನಗೆ ಇವರೆಲ್ಲ ಫೋನ್ ಮಾಡಿ ನನಗೊಂದು ಹಾರ ಹಾಕ್ಬೇಕು ಅಂದಾಗ ನನ್ನ ಮನೆಯಲ್ಲಿ ಬನ್ನಿ ಅಂತಕ್ಕಂಥ ಹಾರ ಹಾಕೋದು. ಆದ್ರೆ ಕೆಲವ ಕಾರ್ಯಕ್ರಮ ನಾನು ನೋಡಿದೆ, ಯಾವ ಉದ್ದೇಶದಿಂದ ನಾನು ಶಿಕ್ಷಣ ಕಟ್ಟಬೇಕು, ಮುಳಬಾಗಿಲು ತಾಲೂಕು ಕಟ್ಟಬೇಕು ಅನ್ಕೊಂಡಿದ್ದೀನೋ ಅದು ನೆರವೇರ್ತಾ ಇಲ್ಲ. ಬಹುಶಃ BO ಅವ್ರಿಗೆ ಹೇಳಿದೆ ಏನಿದು ಅಂತ ಕೇಳಿದೆ ನಾನು. ಇಲ್ಲ ಸರ್, ಪದಾಗ್ರಹಣ ಮಾಡ್ಬೇಕು, ನಾನೆಲ್ಲರೂ ಕರಿತೀನಿ ಅಂತ. ಆ ಎಲ್ಲ 18 ಜನಕ್ಕೂ ನೀವು ಮುಕ್ತ ಫೋನ್ ಮಾಡಿ ಹೇಳಿ, ನೀವು ಪ್ಲೇಸು ಡೇಟು ಫಿಕ್ಸ್ ಮಾಡಿ ಅಂತ. ಆ 18 ಜನಕ್ಕೂ ಫೋನ್ ಮಾಡಿ ಬರ್ತೀವಿ ಅಂತಂದ್ರು. ಆದ್ರೆ ಒಂದು ಕಂಡೀಷನ್ ಮತ್ತೆ ಫೋನ್ ಮಾಡಿದ್ರು, ಸರ್ ಬಾಗ್ಲಾ ಸ್ಕೂಲಲ್ಲಿ ಮಾತ್ರ ಬರೋದಂತೆ, ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಮಾಡಿ ಅಂತಂದ್ರೆ TPS ಮಾಡ್ತೀವಿ, ತಾಲೂಕ್ ಪಂಚಾಯತ್ ಅಲ್ಲೂ ಮಾಡಿ ಅಂತ. ನಾನೇ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ, ಇದು ಸರ್ಕಾರಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದೆ. ಆದ್ರೆ
ಇಲ್ಲ ಒಂದು ಕಡೆ ನನ್ನ ಕರ್ಕೊಂಡು ಬೇರೆ ಕಡೆ ಕೂರಿಸಿದ್ರು. ಇದು ಶಿಕ್ಷಕರು ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಶಾಸಕರು ಮಾಡಿರ್ತಕ್ಕಂಥ ಅವಮಾನ, ನನಗೆ ಮಾಡಿರ್ತಕ್ಕಂಥ ಅವಮಾನ ಇದೆ. ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಯಾರು ಇದಕ್ಕೆ ಭಾಗಿಯಾಗಬೇಡಿ. ನಾವು ಶಿಕ್ಷಕರು, ನಾವು ಬೇರೆಲ್ಲ ಭಾಗಿಯಾಗ್ಬಿಟ್ಟಿದ್ದನ್ನ ನಾವು ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ಬೇಡ. ಒಬ್ಬ ಊರಿನ ಶಿಕ್ಷಕ ನಾಶ ಅಂದ್ರೆ ಆ ಊರ್ ನಾಶ ಆಗುತ್ತೆ, ಆ ಊರ್ ನಾಶ ತಾಲೂಕು ನಾಶ ಆಗುತ್ತೆ. ದಯವಿಟ್ಟು ಆ ಕೆಲಸ ಮಾಡೋದು ಬೇಡ. ನಾನಂತೂ 2 ಗುಂಪುಗಳು ಮಾಡ್ಲಿಕ್ಕಂತೂ ಬಂದಿಲ್ಲ, ನನ್ನ ಉದ್ದೇಶ ಕೂಡ ಇಲ್ಲ ನನಗೆ. ಅವ್ರು ಬಂದು ಹಾರ ಹಾಕರು, ಹಾರ ಹಾಕ್ಸ್ಕೊಂಡೆ, ಇನ್ಯಾರು ಹಾರ ಹಾಕಿಲ್ಲ. ನಾನು ಏನು ಹೇಳ್ಕೊಟ್ಟಿದ್ದೀನಿ, ಯಾರು ಬಂದು ನನಗೆ ಹಾರ ಹಾಕಿಲ್ಲ. ಆದ್ರೂ ಕೂಡ ಇಲ್ಲಿ ನೋವು ಸಂಗತಿ ಅಂತಂದ್ರೆ, ಯಾಕೆ ಈ ಒಂದು ಕೆಟ್ಟ ಪರಿಸ್ಥಿತಿ ತಗೊಂಡು ಹೋಗ್ತಾವ್ರೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಸಾಕಷ್ಟು ವಿಚಾರ ಡಿಸ್ಕಷನ್ ಆಗಿರ್ತಕ್ಕಂಥ ಸಮಾಜಕ್ಕೆ ತಿಳಿಸ್ಬಿಟ್ರೆ ಇದಂತ ಘಾತಕರನ್ನು ಕೂಡ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಶಿಕ್ಷೆಯನ್ನ ಹೊಡೆಯಕ್ ಹೋಗ್ಬೇಡಿ. ನಾವು ಸಮಾಜ ಕಟ್ಟಂತ ವ್ಯಕ್ತಿಗಳು ಒಂದು ಎಲೆಕ್ಷನ್ ಡ್ಯೂಟಿಯಿಂದ ಹಿಡಿದು, ಎಲೆಕ್ಷನ್ ಓಟಿಂದ ಹಿಡಿದು, ಅಜ್ಜಿ ತಾತ ಬಂದ್ರೆ ಓಟ್ ಹಾಕ್ಸೋದು ಹೇಳೋದು ಮಾಡ್ತಕ್ಕಂಥ ಕಾರ್ಯಕ್ರಮ ಯಾರು? ಸಮಾಜ ಕಟ್ಟೋ ಕಾರ್ಯಕ್ರಮ ಯಾರ್ದು? ನಾವು ಶಿಕ್ಷಕರಾಗೆ ಪಾಠ ಹೇಳ್ತಾ ಇಲ್ಲ. ಕಟ್ಟ ಕಡೆ ನಾವು ಅಂತ ಬಿಡು ಸರ್ಕಾರದ ನಮ್ಮ ನಿಲಂಗ ಬೇಕಾಗಿ ಯೂಸ್ ಮಾಡ್ಕೊತಾವ. ಸೆನ್ಸಸ್ ಇಂದ ಹಿಡಿದು, ವೋಟರ್ ಲಿಸ್ಟ್ ಇಂದ ಹಿಡಿದು, ಆ ಬಿಸಿಲಲ್ಲಿ ಹೋಗಿ ಎಲ್ಲ ತರ ಮಾಡಿ ಇಡೀ ಸಮಾಜ ಕಟ್ತಾ ಇದೀವಿ. ನಾವು ಶಿಕ್ಷಣ ಪಾಠ ಮಾಡಕ್ ಮಾತ್ರ ಇಲ್ಲ, ನಾವು ಎಲ್ಲ ಸಮಾಜ ಕೆಲಸ ಮಾಡೋಕ್ಕೂ ನಾವೇ ಲಾಸ್ಟ್. ಅಂತ ಸಂದರ್ಭದಲ್ಲಿ ಒಬ್ಬ ತಾಲೂಕ್ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಈ ಕೆಲಸ ಮಾಡಕ್ಕೆ ನಾನು ಮುಳುಬಾಗಲು ಬಂದಿಲ್ಲ. 2 ಗುಂಪುಗಳ ವಿಷ ಕಾರ್ಲಿಕ್ಕೆ ನಾನು ಮುಳುಬಾಗಲು ಬಂದಿಲ್ಲ. ಸುಳ್ಳು ಪೊಳ್ಳು ಹೇಳಕ್ ನಾನು ಮುಳುಬಾಗಲು ಬಂದಿಲ್ಲ. ದಯವಿಟ್ಟು ನನ್ನ ಶಿಕ್ಷಕರಲ್ಲಿ, ಪದಾಧಿಕಾರಿಗಳಲ್ಲಿ ನನ್ನ ಕೈ ಮುಗಿದು ನಿಜವಾಗ್ಲೂ ನಿಮ್ಗೆ ಗೌರವ ಕೊಡ್ಬೇಕಂತ, ತಾಲೂಕಿಗೆ ಗೌರವ ಕೊಡ್ಬೇಕಂತ ಮನಸ್ಸು ನಿಮ್ಗಿದ್ರೆ ವೇದಿಕೆಗೆ ಬನ್ನಿ. ನೀವು 18 ಜನ ಕೂತ್ ಮಾತಾಡ್ಕೊಳ್ಳಿ. ನಾವು 18 ಜನ ಸ್ವಚ್ಛವಾದ ಸಮಾಜ ಕಟ್ಟಬೇಕು, ಬೇರೆಯವ್ರು ನಾವು ಎಕ್ಸಾಂಪಲ್ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾಡಿ. ದಯವಿಟ್ಟು 2 ಗುಂಪುಗಳಾಗಬೇಡಿ. ಇವತ್ತು ಸಮಾಜ, ಇವತ್ತು ಪ್ರತಿನಿಧಿ, ಪ್ರತಿಯೊಬ್ಬ ವ್ಯಕ್ತಿ ಕೂತ ನಮ್ಮ ನಡವಳಿಕೆ ಗಮನಿಸ್ತಾ ಇದ್ದಾರೆ. ಇವತ್ತು ಪ್ರಪಂಚ ತುಂಬಾ ಫಾಸ್ಟ್ ಆಗಿದೆ, ತುಂಬಾ ಫಾಸ್ಟ್ ಆಗಿದೆ. ಆದ್ರೆ ನಮ್ ಕೆಲಸ ನಾವು ಮಾಡ್ಬೇಕು, ನಿಮ್ ಕೆಲಸ ನೀವು ಮಾಡ್ಬೇಕು. ಅದು 2 ಗುಂಪುಗಳಲ್ಲಿ ಮಾಡತಕ್ಕಂಥ ಔದಾರ್ಯವನ್ನ ದಯವಿಟ್ಟು ಮಾಡಿ. ನಾನು ಬಿಯವರೆಗೆ ಬೆಳಗ್ಗೆನೆ ಮಾತಾಡ್ತೀನಿ. ಯಾಕೆ ಬರ್ತಾ ಇಲ್ಲ, ಏನಕ್ಕೆ ವರ್ಷ ಬರ್ತಾ ಇಲ್ಲ? ಅವತ್ತು ಸೀಟ್ ಬೇಕಾದ್ರೆ ಬೆಳಗಿಂದ ಸಾಯಂಕಾಲ ಬರ್ಲಿಕ್ಕೆ ರೆಡಿ ಇದ್ರು, ಇವತ್ತಾಗಿ ಬರ್ತಾ ಇಲ್ಲ. ಏನು ಉದ್ದೇಶ ಏನು? ಒಬ್ಬ ಜಿಲ್ಲಾಧ್ಯಕ್ಷ ಬಂದು ಪ್ರೋಟೋಕಾಲ್ ಪ್ರಕಾರ ಅಧ್ಯಕ್ಷನಿಗೆ, ಶಾಸಕರಿಗೆ ಹೇಳಿದ್ರೆ ಸನ್ಮಾನ ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ, ನೀವು ಯಾವ ಪರಿಸ್ಥಿತಿ ನಿಮ್ಮ ತಗೊಂಡು ಹೋಗ್ತಾ ಇದ್ರಿ? ನೀವು ಯಾವ ಸಮಾಜ ಕಟ್ಬೇಕಂತ ನೀವು ತಗೊಂಡು ಹೋಗ್ತಾ ಇದ್ರಿ? ನೀವು ವಿಷ ಕಾರ್ಲಿಕ್ಕೆ, ವಿಷ ಬೀಜ ಬಿತ್ತಕ್ಕೆ ಮುಳುಬಾಗ ತಾಲೂಕೆ ಬೇಕಾ ನಿಮ್ಗೆ? ನಾವು ಶಿಕ್ಷಕರು, ಸಹಸ್ರಾರು ಸಂಖ್ಯೆ ಶಿಕ್ಷಕರಿದ್ದೀರಿ, ನಮ್ಮಲ್ಲಿ 2 ಗುಂಪಾಗ್ಲಿಕ್ಕೆ ಬೇಕಾ? ದಯವಿಟ್ಟು ಏನಾದ್ರೂ ಇದ್ದ 4 ಗೋಡೆಗೆ ಮುದ್ದೆ ಕೂತ್ ಮಾತಾಡ್ಕೊಳ್ಳಿ. ಸಮಾಜ ಕಟ್ಟುವಂತ ಕೆಲಸ. ನಾವು ಇನ್ನೊಂದು ಸಹ ಪದಾರ್ಪಣೆ ಮಾಡ್ಕೊಂತೀವಿ. ಎಲ್ಲಿಗೆ ಹೋಗ್ತಾ ಇದೆ? ಯಾರು ಮೆಸೇಜ್ ಹೋಗ್ತಾ ಇದೆ? ಏನ್ ಪಾಠ ಹೇಳಕ್ ಹೋಗ್ತಾ ಇದೀವಿ ನಾವು? ದಯವಿಟ್ಟು ಶಿಕ್ಷಕರಲ್ಲಿ ದಯವಿಟ್ಟು ಇದು ಬೇಡ. ಮೊನ್ನೆ ಒಂದು ಎಷ್ಟು ದಿವಸ ಇರ್ತೀನಿ ನಂಗೆ ಗೊತ್ತಿಲ್ಲ. ಸಾಕಷ್ಟು ಪೆಂಡಿಂಗ್ ಇದೆ ವರ್ಕ್ಲು. ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ಇವೆಲ್ಲ ಕಂಪ್ಲೀಟ್ ಆಗ್ಬೇಕು. ESR ಇಂದ ಎಲ್ಲ ಟೋಟಲ್ ಕಂಪ್ಲೀಟ್ ಆಗ್ಬೇಕು. ಇದು ನನ್ನ ಅಪ್ಪಣೆ. ಓಕೆ, ಯಾವುದೇ ಟೀಚರ್ಸ್ ಅಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ಗೆಸ್ಟ್ ಲೆಕ್ಚರ್ನ ತಗೊಳ್ತಕ್ಕಂಥ ಕೆಲ್ಸಕ್ಕೆ ಹೋಗಿದ್ದೀರಿ ಅಂತ ನಾನು ಎಂಟ್ರಿ ಆಗ್ತೀನಿ. ಇಲ್ಲಿ ತನಕ ನಾವೆಲ್ಲ ಸರೋಗ್ತೀವಿ ಅಂತ ಕಾಯ್ತಾ ಇದ್ದೆ. ದಯವಿಟ್ಟು ಅಂತದಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ಬೇಡಿ. SR ESR ಎಲ್ಲ ಟೋಟಲ್ ಕಂಪ್ಲೀಟ್ ಆಗ್ಬೇಕು. ಪೆಂಡಿಂಗ್ ಇರ್ತಕ್ಕಂಥ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗ್ಬೇಕು. ಇವತ್ತು ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡಿದೆ. ಯಾಕೆ ಹೇಳಿ? ಬಯೋಮೆಟ್ರಿಕ್ ಬರೀ ಖಾಸಗಿ ಇತ್ತು, ಇವತ್ತು ನಮಗೂ ತಂದವ್ರೆ. ಇದೆಲ್ಲ ಏನೆಲ್ಲ ಸ್ವಚ್ಛ ಸಮಾಜ ಕಟ್ಟಬೇಕು ಅಂತ ಬೆಳಗ್ಗೆ ಲೀಸ್ಟ್ ಕೇಳಿದೆ ನಾನು. ನನಗೆ ಲೀಸ್ಟ್ ಬಂದಿದೆ ಗುರು, ಎಷ್ಟು ಸ್ಕೂಲ್ ಮುಗಿಸ್ತಾ ಇದೀವಿ ನಾವು ಅಂತ. ಸರ್ ನನ್ನ ಗಮನಕ್ಕೆ 6 ಬಂದಿದ್ದೇವೆ ಸರ್, ನನ್ನ ಗಮನಕ್ಕೆ 8 ಬಂದಾವಪ್ಪ ಅಂದ್. 8 ಶಾಲೆಗಳನ್ನು ಮಕ್ಕಳಿಲ್ಲ. ಅಲ್ಲೂ ಹೋಗ್ಬಿಟ್ಟು ಮನವೊಲಿಸ್ಬಿಟ್ಟು ಪಬ್ಲಿಕ್ ಮನವೊಲಿಸ್ಬಿಟ್ಟು ತಗೊಂಬರ್ತಕ್ಕಂಥ ಕರ್ತವ್ಯ ನಿಮ್ಗಿಲ್ಲ. 4 ಕಾರ್ಯದರ್ಶಿ ಜಿಲ್ಲೆದು, 4 ಜಿಲ್ಲೆದು. ಅರ್ಥ ಆಗ್ತಾ ಯಾವ ಸಮಾಜ ಕಟ್ಟಕ್ ಹೋಗ್ತಿತ್ತು ಅರ್ಥ ಆಗ್ತಾ ಇಲ್ಲ. ನಾವು ವಿದ್ಯಾರ್ಥಿ, ನಾವು ವಿದ್ಯೆ ಕಲ್ತಿದೀವಿ. ಇದೇ ವಿದ್ಯೆ ಮಕ್ಳಿಗೆ ಹೇಳ್ಕೊಳೋದು ನಾವು.
ಇಂಥ ಕೆಟ್ಟ ಸಮಾಜನ ಕಟ್ಲಿಕ್ಕೆ ಹೋಗ್ತಾ ಇದೀವಿ. ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ದಯವಿಟ್ಟು ಇದಕ್ಕೆ ಯಾರಾದ್ರು ಹೆಲ್ಪ್ ಮಾಡಂಗಿದ್ರೆ ನಿಮ್ ಕೈ ಮುಗಿದು ಕೇಳ್ಕೊತೀವಿ. ಯಾರಾದ್ರು ಹೆಲ್ಪ್ ಮಾಡಂಗಿದ್ರೆ ಇಂಥ ಸಮಾಜನ ಒಂದ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಾವು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ದಯವಿಟ್ಟು ಬೇಡ ಅಂತ ಹೇಳ್ತಾ, ಇವತ್ತೇನು 12 ಜನ ತಾವು ಆಯ್ಕೆ ಆಗಿದ್ದೀರಿ. ನಿಮಗೆ ಆ ಭಗವಂತ ಒಳ್ಳೇದ್ ಮಾಡಿ ಉತ್ತಮ ಸಮಾಜ ಕಟ್ಟಲಿಕ್ಕೆ ಆ ಒಂದು ಮೆಡಿಕಲ್ ಬಿಲ್ ಬಂದಾಗ ತಾರತಮ್ಯ ಮಾಡಿದೆ, ಆ ಗೆಸ್ಟ್ಲೇಜ್ ತಾರತಮ್ಯ ಮಾಡಿದೆ, ತಾವೆಲ್ಲ ಒಂದಾಗಿ ಉತ್ತಮ ಸಮಾಜ ಕಟ್ಟಲಿಕ್ಕೆ ಮುಂದಾಗೋಣ ಅಂತ ಹೇಳ್ತಾ, ಇವತ್ತು ತುಂಬ ನೋವಿಂದ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇದು ಶಿಕ್ಷಕರ ಒಂದಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಒಬ್ಬ ಶಾಸಕರು ಮಾಡಿರ್ತಕ್ಕಂಥ ಅವಮಾನ ಇದೆ. ನಾನು ನೀವೆಲ್ಲ ಒಂದಾಗ್ಬೇಕಂತ ಪ್ರಯತ್ನ ಮಾಡಿರ್ತಕ್ಕಂಥ ಆ ಪ್ರಯತ್ನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದು. ನಾನು ಯಾವತ್ತೂ ಹಾರ ತಗೊಂಬನ್ನಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ನಾನು ಸನ್ಮಾನ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ. ಇಲ್ಲ ನೀವು ನನ್ನ ಸನ್ಮಾನ ಮಾಡಬೇಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಎಲ್ಲ ತನಕ ಒಂದು, ಆಗ ತನಕ ಇನ್ನೊಂದು. ಎಷ್ಟನ್ನ ಬರ್ಲಿ ಅಂತ ಅಂತದವರು ಅಲ್ಲಿ ತನಕ ಒಂದು, ಮತ್ತೆ ಇನ್ನೊಂದು ಗುಂಪು. ನೀವು ಯಾವ ಸಮಾಜ ಕಟ್ತಾರೆ ಕಟ್ಕೊಳ್ಳಿ, ಬಟ್ ದಯವಿಟ್ಟು ಗುಂಪುಗಳಾಗೋದು, ಜಾತಿ ರಾಜಕಾರಣ ಮಾಡೋದು, ಇದಕ್ಕೆಲ್ಲ ಆಸ್ಪದ ಕೊಡಬೇಡಿ ಅಂತ ಹೇಳ್ತಾ, ಇವತ್ತು 18 ಪದಾಧಿಕಾರಿಗಳು ಕೂಡ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಾನು ಒಂದೇ ಮಾತಾಡೋದು, ನಮ್ಮ ಶಾಸಕರು ಬೇಕು ಅಂದ್ರೆ ನನ್ ಮೆಚ್ಚಿಸುವಂತ ಕೆಲಸ ಮಾಡಿ, ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ. ಬಹುಶಃ ಏನಾದ್ರು ಇದೇ ತರ ಏನಾದ್ರು ಮುಂದೋದ್ರೆ ಯಾವ ಕಾರ್ಯಕ್ರಮಕ್ಕೂ ನಾನು ಬರಲ್ಲ. ಯಾಕೆಂತಂದ್ರೆ ಗೊತ್ತಾಯ್ತು, ನನ್ನ ಮನಸ್ಥಿತಿ ಗೊತ್ತಾಯ್ತು. ದಯವಿಟ್ಟು ನಾನು ತುಂಬಾ ನೋವಿಂದ ಮಾತು ಹೇಳ್ತಾ ಇದ್ದೀನಿ. ಈ ಸಮಾಜ ಕಟ್ಟಕ್ಕೆ ಹೋಗ್ಬೇಡಿ, ಇದು ಕೆಟ್ಟ ಸಂಪ್ರದಾಯ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಗೌರವಪೂರ್ವಕವಾಗಿ ನನ್ನ ಬಿ ಅವರಿಗೆ ಈ ಕಾರ್ಯಕ್ರಮ ನಾನು ಕರೆದಿದ್ದಕ್ಕೆ, ಶಾಸಕರಾಗಿ ಬಂದು ನಾನು 4 ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ, ನಿಮ್ಮ ಆಡಳಿತ ವರ್ಗಕ್ಕೆ, ಅವೆಲ್ಲ ಪದಾಧಿಕಾರಿಗಳು ಕೂಡ ನಮಸ್ಕರಿಸಿದ್ದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಿ.